ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನೇಲ್ ಆರ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೇಲ್ ಆರ್ಟ್ ಅಂದ ಮಾತ್ರಕ್ಕೆ ಇದು ಕೇವಲ ಪೇಂಟಿಂಗ್ ಅಥವಾ ಈ ರೀತಿ ಚಿತ್ರಗಳನ್ನು ಬಿಡಿಸೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚಿನ ದಿನದಲ್ಲಿ ಗೋಲ್ಡ್, ಸಿಲ್ವರ್ ರಿಂಗ್ಗಳನ್ನು ಕೂಡ ಉಗುರುಗಳಿಗೆ ಫಿಕ್ಸ್ ಮಾಡಲಾಗುತ್ತೆ. ಸೊ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಶೀಲಾ ಅವ್ರನ್ನ ಕೇಳೋಣ. ಶೀಲಾ ಅವರೇ, ನಿಜವಾಗಿಯೂ ಆಶ್ಚರ್ಯ ಅನ್ಸುತ್ತೆ. ಬಿಕಾಸ್ ನಾವು ನೇಲ್ ಆರ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಪೇಂಟಿಂಗ್ ಮಾತ್ರ ಸೀಮಿತವಾಗಿರುತ್ತೆ ನಮ್ಮ ಆಲೋಚನೆ. ಬಟ್ ಇತ್ತೀಚಿನ ದಿನದಲ್ಲಿ ಆ ಟ್ರೆಂಡ್ ಇನ್ನೂ ಉಳ್ಕೊಂಡಿಲ್ಲ, ಅದು ಕಳೆದು ಹೋಗ್ಬಿಡಿದೆ. ಇವಾಗ ಏನಂದ್ರೆ ರಿಂಗ್ಸ್ ಫಿಕ್ಸ್ ಮಾಡೋ ಅಂತಹದ್ದು. ಸೊ ಯಾವೆಲ್ಲ ರೀತಿಯ ರಿಂಗ್ಸ್ ಇವೆ, ಗೆಜ್ಜೆಗಳನ್ನ ಕೂಡ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ರಿ, ಯಾವ ರೀತಿ ಅದು? ಅದು ನೇಲ್ಸ್ನ ಏನು ಮಾಡ್ತಾರೆ, ಹೋಲ್ ಮಾಡ್ತಾರೆ ಚಿಕ್ಕದಾಗಿ. ಅಂದರೆ ಉಗುರು ಬೆಳೆದಿರೋ ಅಂಥ ಉಗುರಾಗಿರ್ಬೇಕಾಗುತ್ತೆ, ಮೀಡಿಯಂ ಸೈಜಲ್ಲಿ. ಸೊ ಮೀಡಿಯಂ ಸೈಜಲ್ಲಿ ಇದ್ದಾಗ ಏನಾಗುತ್ತೆ, ಅದಕ್ಕೆ ಹೋಲ್ ಮಾಡ್ತಾರೆ, ಒಂದು ಚಿಕ್ಕದಾಗಿ ಹೋಲ್ ಮಾಡಿಬಿಟ್ಟು ಸೊ ಅದಕ್ಕೆ ನೀವು ರಿಂಗ್ ಹಾಕುವಂಥದ್ದು. ಗೋಲ್ಡ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಆ ಥರದೊಂದು ರಿಂಗು. ಅದಕ್ಕೆ ಗೆಜ್ಜೆಗಳು ಕೂಡ ಹಾಕ್ತಾರೆ, ಒಂದು 2 ರಿಂದ 3 ಗೆಜ್ಜೆಗಳು ಹಾಕ್ತಾರೆ. ಕೆಲವು ಚಿನ್ನದ ಯೂಸ್ ಮಾಡ್ತಾರೆ, ಕೆಲವರು ಆರ್ಟಿಫಿಷಿಯಲ್ ಕೂಡ ಯೂಸ್ ಮಾಡ್ಬೋದು. ಓಕೆ. ಸೊ ಆ ಥರ ಹಾಕೊಳ್ಳೋಂಥ ಟ್ರೆಂಡ್ ಇದೆ. ಮತ್ತೆ ಇದನ್ನು ಮಾಡಿಸ್ತಾ ಇದ್ದಾರೆ ಇವಾಗ, ಚಿನ್ನದ್ದು ಅಥವಾ ಬೆಳ್ಳಿದನ್ನ ಫುಲ್ಲು ಉಗುರು ಥರನೇ ಮಾಡಿಸ್ಬಿಡ್ತಾರೆ. ಓಕೆ. ಸೊ ಅದ್ರ ಮೇಲೆ ಆರ್ಟ್ ಕೂಡ ಬಂದಿದೆ. ಈ ಗಣೇಶ, ನಿಮ್ಗೆ ಲಕ್ಷ್ಮಿ, ಈ ಥರದೆಲ್ಲ ಸಿಗುತ್ತೆ. ಏನು ನೆಕ್ಲೆಸ್ ಅಲ್ಲಿ ಆ ಥರ ಹೆಂಗೆ ಆರ್ಟ್ ಮಾಡ್ತಾರಲ್ವಾ, ಸೊ ಅದೇ ಥರ ಆರ್ಟ್ ಬಂದಿದೆ ಇವಾಗ. ಸೊ ಅದು ರೆಡಿ ಸಿಕ್ಕುತ್ತೆ. ಅಕ್ಸಾಲಿಗರಿಗೆ ಹೇಳಿದ್ರೆ ಮಾಡ್ಕೊಡ್ತಾರೆ. ನಿಮ್ಮ ಉಗುರುಗಳ ಸೈಜ್ ತಗೊಂಡೋಗ್ಬಿಟ್ಟು ಮಾಡಿಸ್ತಾರೆ. ರಿಚ್ ಪೀಪಲ್ಸ್ ಕೆಲವು ಮಾಡಿಸ್ತಾ ಇದ್ದಾರೆ. ಹೈ ಸೊಸೈಟಿಲ ಇದೆ, ಡೈಮಂಡ್ ಹಾಕಿಸ್ತಾರೆ ಕೆಲವರು. ಸೊ ಇದು ಗೋಲ್ಡ್ ಅಲ್ಲಿ ಮಾಡ್ಸಂತ ಹಾಕೊಳ್ಳೋ ಅಂತ ಒಂದು ಇದೆ. ಸೊ ಬಟ್ ಗ್ಲೂ ಇದೆ ಅಲ್ವಾ, ಅದು ಬಂದು ತುಂಬಾ ಕೆಮಿಕಲ್ ಅದು. ಸೊ ಆ ಗ್ಲೂ ಕೂಡ ಕಾಸ್ಟ್ಲಿಯೆಸ್ಟ್ ಗ್ಲೂ ಸಿಗುತ್ತೆ ಇವಾಗ. ನೇಲ್ ಫಕ್ಚರ್ ಅಂತ ಮಾಡ್ತೀವಿ ಇವಾಗ, ಫಾರಿನಿಂದ ಬಂದಿರ್ತಕ್ಕಂಥ ಈಗ ಹೊಸ ಒಂದು ನೇಲ್ ಆರ್ಟ್ ಇದು. ಅದು ರೆಡಿ ನಿಮಗೆ 10 ನಿಮಿಷದಲ್ಲೇ ನಿಮ್ಗೆ ಉಗುರು ಬೆಳೆಸ್ಬಿಡ್ಬೋದು. ಓಕೆ. ಅದು ಹೇಗೆ ಅಂದರೆ, ರೆಡಿ ನೇಲ್ಸೇನೆ ಸೇಮ್ ನೇಲ್ ಶೇಪಲ್ಲೇ ಇರುತ್ತೆ, ಅಷ್ಟೊಂದು ಥಿಕ್ ಆಗಿರಲ್ಲ. ಈ ಹೊರಗಡೆ ಮಾರ್ಕೆಟಲ್ಲಿ ಸಿಗೋಂಥ ನೇಲ್ಸ್ ಥರ ಇರೋದಿಲ್ಲ, ಅದು ತುಂಬಾ ಲೈಟ್ ಆಗಿರುತ್ತೆ. ಸೊ ಅದನ್ನು ನಿಮಗೆ 10 ಮಿನಿಟ್ಸಲ್ಲಿ ಫಿಕ್ಸ್ ಮಾಡಿಕೊಟ್ಬಿಡ್ತಾರೆ. ಓಕೆ. ಅದನ್ನ ನೀವು ನಿಮ್ಮ ನೇಲ್ಸ್ ತರನೇ ಇದ್ದೋಗುತ್ತೆ ಅದು. ಅದು ಯಾವಾಗಲೂ ಕಳಚಿ ಬಿಡಲ್ಲ ನಿಮಗೆ, ಪರ್ಮನೆಂಟ್ ಆಗಿ ಹಿಂದಕ್ಕೆ ನಿಮ್ಮ ಉಗುರ್ನ, ನಿಮ್ಮ ಇದನ್ನ ತಳ್ಳಿಬಿಟ್ಟು ಅದ್ರೊಳಗೆ ಫಿಕ್ಸ್ ಮಾಡಿಬಿಡ್ತಾರೆ. ಅದು ಕೂಡ ಹಾರ್ಮ್ಫುಲ್ ಅಲ್ವಾ? ಮುಂದೊಂದು ದಿನ ಅದರಿಂದ ಏನು ಪ್ರಾಬ್ಲಮ್ಸ್ ಆಗೋದಿಲ್ವಾ? ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಬಂದಿರೋ ಇದ್ರ ಪ್ರಕಾರ. ಹೇಳ್ತಾ ಇಲ್ಲ, ಅದು ಏನು ಆಗೋದಿಲ್ಲ ಅಂತ ಹೇಳ್ತಾರೆ. ಲಂಡನ್ ಅಲ್ಲಿ ಒಂದು ಯೂನಿವರ್ಸಿಟಿನೇ ಇದೆ ನಿಮ್ಗೆ ನೇಲ್ ಆರ್ಟ್ ಬಗ್ಗೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಈ ತರ ಫಿಕ್ಸ್ ಮಾಡಿ ಹಚ್ಕೊಳ್ಳೋಂಥ ಒಂದು ನೇಲ್ ಕಲ್ಚರ್ ಇದೇನಾಗಿದೆ, ಜಾಸ್ತಿ ಆಗಿದೆ. ಹಾಗೇನು ಹೇಳಿದ್ರೆ ನಿಮಗೆ ಪ್ಲಾಟಿನಮ್ ಮಾಡೋವಂಥದ್ದು, ಪ್ಲಾಟಿನಮ್ನಿಂದ ಮಾಡಿರ್ತಕ್ಕಂಥ ನೇಲ್ಸ್ ಇರ್ಬೋದು, ಮತ್ತೆ ಅದಕ್ಕೆ ಡೆಕೋರೇಟ್ ಮಾಡೋದಂಥದ್ದಾಗ್ಬೋದು, ಮುತ್ತುಗಳು, ಮತ್ತೆ ಚಿನ್ನದ ಹರಳುಗಳು ಇವೂ ಸಿಗುತ್ತೆ. ಸೊ ಅದರಿಂದ ಮಾಡ್ತಾರೆ. ಮತ್ತೆ ಇವಾಗ ಲೇಟೆಸ್ಟ್ ಬಂದು ಡೈಮಂಡ್ದು 1.5 ಕೋಟಿಯಷ್ಟು ಖರ್ಚಾಗುತ್ತೆ. ನಿಮ್ಮ 10 ಬೆರಳುಗಳಿಗೆ 1.5 ಕೋಟಿ ಖರ್ಚು ಮಾಡಿ ನೀವು ನೇಲ್ಸ್ನ ಇದು ಮಾಡ್ಕೋಬಹುದು, ಡೆಕೋರೇಟಿವ್ ಮಾಡ್ಕೋಬಹುದು. ಒಂದು ಉಗುರಿಗೆ ಸುಮಾರು 10 ರಿಂದ 15 ಹರಳುಗಳನ್ನ ಕೂರಿಸ್ತಾರೆ. ಸೊ ಅದು ಕೂಡ ಗ್ಲೂನಿಂದನೇ ಕೂರಿಸೋಂಥದ್ದು. ಸೊ ಅದನ್ನ ಫಿಂಗರ್ ಟೋಸ್ ಮತ್ತೆ ಫುಲ್ ನೇಲ್ಸ್ಗೂ ಹಾಕ್ತಾರೆ. ಹಾಕ್ಬಿಟ್ಟು ಅದನ್ನ ಡೆಕೋರೇಟ್ ಮಾಡ್ತಾರೆ. ಸೊ ಅದು ಇವಾಗ ಕಾಸ್ಟ್ಲಿಯೆಸ್ಟ್ ನೇಲ್ ಆರ್ಟ್. ಸದ್ಯಕ್ಕೆ ಡೈಮಂಡ್ ಹಾಕಿ, ಪ್ಲಾಟಿನಮ್ ಹಾಕಿ, ಮತ್ತೆ ಚಿನ್ನದ ರಿಂಗ್ಗಳನ್ನು ಹಾಕ್ಬಿಟ್ಟು ಮಾಡೋ ಅಂತ ಒಂದು ನೇಲ್ ಆರ್ಟ್ ಏನಿದೆಯಲ್ಲ, ತುಂಬಾ ಕಾಸ್ಟ್ಲಿಯೆಸ್ಟ್ ಆಗಿದೆ. ಮಾಮೂಲಿ ಬಂದರೆ ನೀವು ಫ್ಯಾಬ್ರಿಕಲ್ಲಿ ಮತ್ತು ಆಕ್ರಿಲಿಕ್ ಪೇಂಟಲ್ಲಿ ಮಾಡೋ ಅಂಥದ್ದು ಕಾಮನ್ ಆಗಿ ಮಾಡ್ಬೋದು. ಅದು ಹೇಳಿದ್ನಲ್ಲ, ನೀವು ಫಸ್ಟ್ ಏನು ಮಾಡಬೇಕು, ಅಭ್ಯಾಸ ಮಾಡ್ಕೋಬೇಕು. ನೇಲ್ಸ್ನ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ನೇಲ್ಸ್ ಮೇಲೆ ಆರ್ಟ್ ಮಾಡೋ ಅಂಥದ್ದು ಮನೇಲೇ ನೀವು ಒಂದು ಇದನ್ನು ಪೇಪರ್ ಮೇಲೆ ಸೊ ಆರ್ಟ್ ಮಾಡ್ತಾ 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 ಅಭ್ಯಾಸ ಮಾಡ್ಕೋಬೋದು. ಚೆಕ್ಸ್ ಶೇಪಲ್ಲಿ ಹಾಕೋದಾಗ್ಬೋದು, ಆ ಥರ ಲೈನ್ ಹಾಕೋದಾಗ್ಬೋದು. ಸೊ ಕಲರ್ ಡಿಫ್ರೆಂಟಾಗಿ ಕಲರ್ನ ತೊಗೊಂಬಂದು ಹಾಕೋವಂಥದ್ದಾಗ್ಬೋದು. ಇಲ್ಲಾಂದರೆ ರೆಡಿ ನೇಲ್ಸ್ ಸಿಗುತ್ತೆ, ಅದರಲ್ಲಿ ಡಿಸೈನ್ ನೇಲ್ಸ್ ಸಿಗುತ್ತೆ. ಸೊ ಆ ನೇಲ್ಸ್ನ ತೊಗೊಂಬಂದ್ಬಿಟ್ಟು ನೀವು ಅಂಟಿಸ್ಕೋಬೋದು. ಅಂಟಿಸ್ಕೊಂಡ್ರೂ ಏನು ಮಾಡಬೇಕು, ನೈಟ್ ಅದನ್ನು ಬಿಚ್ಚಿಡ್ಬೇಕಾಗುತ್ತೆ. ಹಾಕೊಂಡು ಮಲ್ಕೊಳ್ಳೋದಾಗಲಿ, ನೇಲ್ ಪೇಂಟ್ ಮಾಡಿದ್ದು ಅಷ್ಟೇ, ನೇಲ್ ಪೇಂಟ್ ರಿಮೂವ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಯಾಕಂದರೆ ಸೆಮಿ ಪರ್ಮನೆಂಟ್ ಇದೆ, ಪರ್ಮನೆಂಟ್ ಇಲ್ಲ, ಸೆಮಿ ಪರ್ಮನೆಂಟ್ ಇದೆ. ಸೊ ಅದನ್ನು ಮಾಡಿಸ್ಕೊಂಬಂದ್ರೆ ನೀವು 6 ಮಂತ್ಸ್ವರೆಗೂ ಏನೂ ಮಾಡೋಕ್ಕಾಗಲ್ಲ, ಅದೇ ಪೇಂಟೇ ಇರುತ್ತೆ. ಸೊ ಅದು ಹಾಗೇ ಬಿಟ್ಕೋಬೇಕಾಗತ್ತೆ. ಇಲ್ಲ ನೀವು ರಿಮೂವಬಲ್ ಇದ್ದರೆ ಸೊ ರಿಮೂವ್ ಮಾಡಿಬಿಟ್ಟು ಮಲ್ಕೋಬೇಕಾಗತ್ತೆ. ಓಕೆ. ಕೊನೆಯದಾಗಿ ಒಂದು ಪ್ರಶ್ನೆ, ಇವಾಗ ನಾರ್ಮಲಿ ನಾವು ಶೇಪ್ ಕೊಡೋದು ಅಂತ ಹೇಳ್ತೀವಿ ನೇಲ್ಸ್ಗೆ. ಯಾವೆಲ್ಲ ರೀತಿಯ ಶೇಪ್ಸ್ ಕೊಡಬಹುದು? ನಾವು ಸಾಮಾನ್ಯವಾಗಿ ಏನಂದ್ರೆ ರೌಂಡ್ ಶೇಪ್, ಯು ಶೇಪ್ ಮಾತ್ರ ಕೊಡೋದು ಅಭ್ಯಾಸ. ಬೇರೆ ಯಾವೆಲ್ಲ ಶೇಪ್ಸ್ ಈಗ ಟ್ರೆಂಡಲ್ಲಿವೆ?
ಅದರಲ್ಲೂ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಮೆದುವಿದ್ರೆ ಅವ್ರಿಗೆ ಹೆಚ್ಚಿನ ಶೇಪ್ ಕೊಡ್ಲಿಕ್ಕೆ ಆಗೋದಿಲ್ಲ, ರೌಂಡ್ ಶೇಪ್ ಕೊಡ್ಬೇಕಾಗತ್ತೆ. ಉಗುರುಗಳ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಶೇಪ್ ಕೊಡೋದು. ನಾವು ಶೇಪ್ ಕೊಡಕ್ ಹೋಗ್ತೀವಿ, ಅದು ಉಗುರು ಮುರಿದ್ಬಿಟ್ರೆ ಏನ್ ಮಾಡ್ತೀರಾ ಅಲ್ವಾ? ಸ್ವಲ್ಪ ಹಾರ್ಡ್ ಇದ್ರೆ ಏನ್ ಮಾಡ್ಬೇಕು, ಓವಲ್ ಶೇಪ್ ಅಲ್ಲಿ ಕೊಡ್ಬೋದು. ಸ್ವಲ್ಪ ಇದು ಏನು ತ್ರಿಕೋನಾಕಾರವಾಗಿನೂ ಕೊಡ್ಬೋದು, ಸ್ವಲ್ಪ ಹಾರ್ಡ್ ಇದ್ರೆ. ಮೆದುವಾಗಿದ್ರೆ ನಿಮ್ಗೆ ಯಾವ ತರ ಶೇಪ್ ಬರಲ್ಲ. ಹಾಗಾಗಿ ಫೈಲ್ ಮಾಡುವಾಗ್ಲೂ ಅಷ್ಟೇ ನೋಡ್ಕೊಂಡು ಫೈಲ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಚಿಕ್ಕ ಚಿಕ್ಕ ಉಗುರಿದ್ರೆ ಅವ್ರಿಗೆ ಅಲ್ಲೇನೆ ಕಟ್ ಮಾಡ್ಬಿಟ್ಟು ಅಷ್ಟಕ್ಕೆ ಶೇಪ್ ಕೊಡ್ಬೇಕಾಗತ್ತೆ. ಸ್ವಲ್ಪ ಬೆಳೆದಿದ್ರೆ ನೀವು ಓವಲ್ ಶೇಪ್ ಕೊಡ್ಬೋದು, ಇಲ್ಲ ಇದರದ ರೌಂಡ್ ಶೇಪ್ ಕೊಡ್ಬೋದು, ಹಾಗೆ ತ್ರಿಕೋನಾಕಾರವಾಗಿನೂ ಕೊಡ್ಬೋದು. ಬಟ್ ಬೇರೆ ಕಡೆ ಟಚ್ ಆದಾಗ ಅದು ನೋವಾಗ್ಬೋದು ಬೇರೆಯವ್ರಿಗೆ ಅಥವಾ ಅವ್ರಿಗೇನೆ ಆಗ್ಬೋದು ಅಲ್ವಾ? ಹಾಗಾಗಿ ನೇಲ್ ಶೇಪ್ ಮಾಡುವಾಗ ಓವಲ್ ಶೇಪೇ ಹೆಚ್ಚಾಗಿ ನಮ್ಮಲ್ಲಿ ಪಾಪ್ಯುಲಾರಿಟಿ ಇರೋದ್ರಿಂದ ಓವಲ್ ಶೇಪೇ ಮಾಡಿ ನೇಲ್ ಆರ್ಟ್ ಮಾಡಲಿಕ್ಕೆ ಕ್ರಿಯೇಟಿವಿಟಿ ಬಳಸಿ ಅಂತ ಹೇಳ್ತೀವಿ. ಆ ಥರ ಮಾಡ್ತಾ ಬಂದರೆ ಇನ್ನೂ ಚೆನ್ನಾಗಿ ಕಾಣ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇವಾಗ ಪ್ರತಿಯೊಬ್ಬರು ಮಾಡ್ಕೋಬೇಕು ಅನ್ನೋದೇ ಆಗಲೇ ಹೇಳಿದೆ. ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡುಗಿಯಿಂದ ಹಿಡಿದು ಇವಾಗ ವಯಸ್ಕರು ಏನು ಕಮ್ಮಿ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ 40-50 ಅಲ್ಲಿರೋರು ಕೂಡ ನೇಲ್ ಆರ್ಟ್ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿರಿ. ಥ್ಯಾಂಕ್ ಯು ಶೀಲಾ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದರೆ ನೇಲ್ ಯಾವ ರೀತಿ ತುಂಬ ಸುಂದರವಾಗಿ ಮಾಡ್ಕೋಬಹುದು, ನೇಲ್ ಆರ್ಟನ್ನ ಮನೇಲಿ ಯಾವ ರೀತಿ ಕಲಿಬಹುದು ಅಂತ. ಅಕಸ್ಮಾತ್ ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೂ ಹೊರಗಡೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಟ್ಯಾಟೂಸ್ ಸಿಗುತ್ತೆ, ಗ್ಲಿಟರ್ಸ್ ಸಿಗುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಫೆಸಿಲಿಟೀಸ್ ಈಗ ಮಾರುಕಟ್ಟೆಯಲ್ಲಿದೆ. ಇನ್ಯಾಕ್ ತಡ, ನೇಲ್ ಆರ್ಟನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.